ನೀವು ನೋಡ್ತಾ ಇದ್ರ ವಿಸಿ ನ್ಯೂಸ್, ನಾನು ಸ್ವಾಗತ. ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಿಸುವ ಮೂಲಕ ಜನರನ್ನ ಆಕರ್ಷಿಸ್ತು ಅಂತನೋ, ಜನರಿಗೆ ಆಮಿಷ ಒಡ್ಡಿ ಅಂತನೋ, ಅದನ್ನ ಹೆಂಗ್ ವ್ಯಾಖ್ಯಾನ ಮಾಡ್ಬೇಕು ನೀವು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ರು. ಪ್ರಾರಂಭದಲ್ಲಿ ಫಸ್ಟ್ ನಾನು ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಆಮೇಲೆ ಮಾತಾಡೋಣ. ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಒಳ್ಳೆ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಅಂತಂದ್ರೆ ಮನೆ ಯಜಮಾನಿಯರಿಗೆ ಅಕೌಂಟಿಗೆ 2,000 ದುಡ್ಡು ಹಾಕೋದು ಅಂತ. 2,000 ಹಣ ಮಹಿಳೆಯರಿಗೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆಲ್ಲ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಕಳೆದ 3 ತಿಂಗಳಿಂದ ಯಜಮಾನಿಯರ ಅಕೌಂಟಿಗೆ ಆ 2,000 ಹಣ ಬರ್ತಾ ಇಲ್ಲ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನ ನೋಡ್ಕೊಂಡು ಓಟ್ ಹಾಕಿದ್ದ ಜನ 2,000 ಬರ್ತಾ ಇದೆ ಅಂತ, ನನಗೂ 2,000 ಬರ್ತಾ ಇದೆ, ನನಗೂ 2,000 ಬರ್ತಾ ಇದೆ, ನಿನಗೆ ಬರ್ತಾ ಇದೆಯಾ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಜನ ಕಳೆದ 3 ತಿಂಗಳಿಂದ ಗಂಟೆಗೊಂದ್ಸಲಿ ಮೊಬೈಲ್ ನೋಡ್ತಾವ್ರೆ, ಅಕೌಂಟಿಗೆ ಏನಾದ್ರು 2,000 ಬಂತಾ, ಅಕೌಂಟಿಗೆ ಏನಾದ್ರು 2,000 ಬಂತಾ ಅಂತ. ಇನ್ನೊಂದಿಷ್ಟು ಜನ ಏನಾದ್ರು ಬಂದು ಮೆಸೇಜ್ ಬಂದಿಲ್ವಾ ಅಂತ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದಾರಂತೆ. ಆದ್ರೂ ಕೂಡ ಯಾರಿಗೂ ಹಣ ಬರ್ತಾ ಇಲ್ಲ. ಒಂದ್ ಕಡೆ ಲೋಕಸಭಾ ಚುನಾವಣೆ ಕಳೆದ ನಂತರ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡುತ್ತೆ ಅಂತ ಬಿಜೆಪಿಯವರು ಈ ಹಿಂದಿಂದಲೂ ಕೂಡ ಆರೋಪ ಮಾಡ್ಕೊಂಡ್ ಬರ್ತಾ ಇದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ 3 ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಮನೆಯ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇಲ್ಲ. ಅಂಡ್ ಇಡೀ ರಾಜ್ಯದಲ್ಲಿ ಯಾವಾಗ ಗೃಹಲಕ್ಷ್ಮಿಗೆ ಮನೆ ಯಜಮಾನಿಯರು ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರು, ಪಾಪ 2,000 ಬರುತ್ತೆ ಅಂತ ಅದು ರೇಷನ್ ಕಾರ್ಡ್ ಅಲ್ಲಿ ಮನೆ ಯಜಮಾನ್ರು ಅಂತಿದ್ದಾರೆ, ಎಲ್ಲರೂ ರೇಷನ್ ಕಾರ್ಡ್ ಚೇಂಜ್ ಮಾಡಿ ಯಜಮಾನ್ರಿ ಮಾಡಾಕ್ಬಿಟ್ರು. ಯಜಮಾನಿ ಆದ್ಮೇಲೆ ಅಲ್ಲೊಂದಿಷ್ಟು ಅತ್ತೆ ಕೊಡ್ಬೇಕಾ ಸೊಸೆ ಕೊಡ್ಬೇಕಾ ಅಂತ ಒಂದಿಷ್ಟು, ಅದಾದ್ಮೇಲೆ ರಿಜಿಸ್ಟರ್ ಮಾಡ್ಸಕ್ಕೆ ಸರ್ವರ್ ಪ್ರಾಬ್ಲಮ್ ಅಂತ ಇಂಟರ್ನೆಟ್ ಶಾಪು ಸೇವಾ ಕೇಂದ್ರಗಳಲ್ಲಿ ಜನ ಹಗಲು ರಾತ್ರಿ ಅಂತ ಕ್ಯೂ ನಿಂತ್ಕೊಂಡ್ರು. ಇಷ್ಟೆಲ್ಲ ಆಗಿ ರಿಜಿಸ್ಟರ್ ಮಾಡಿದ ಮೇಲೆ ಹಣ ಬಂತು ಅಕೌಂಟಿಗೆ. ಜನ ಖುಷಿಯಾದ್ರು. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಇದು ಕಣಪ್ಪ, ನುಡ್ದಂಗ್ ನಡೀತಾರೆ ಸಿದ್ದರಾಮಯ್ಯ, ಅಕೌಂಟಿಗೆ ದುಡ್ಡು ಬರ್ತೈತೆ 2,000 ಅಂತ ಹೇಳಿ ಜನ ಖುಷಿಯಾಗಿದ್ರು, ಮಹಿಳೆಯರು ಖುಷಿಯಾಗಿದ್ರು. ಒಂದಿಷ್ಟು ಗಂಡಸರು ಬೇಜಾರು ಮಾಡ್ಕೊಂಡ್ರು, ಇರ್ಲಿ ಮಹಿಳೆಯರಿಗೆ ಮಾತ್ರ ಯಾಕೆ ದುಡ್ಡು ಹಾಕ್ತಾರೆ ಅಂತ. ಆದ್ರೂ ಮಹಿಳೆಯರು ಖುಷಿ ಪಟ್ಟಿದ್ರು, ರಾಜ್ಯದ ಗೃಹಲಕ್ಷ್ಮಿಯರು ಸಂತೋಷ ಪಟ್ಟಿದ್ರು. ಆದ್ರೆ ಕಳೆದ 3 ತಿಂಗಳಿಂದ ಖುಷಿ ಪಟ್ಟಿದ್ದ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಹಾಡಿ ಹೊಗಳುತ್ತಿದ್ದ ಜನ ಅಕ್ಷರಶಃ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಸರ್ಕಾರದ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರೋದು ನಿಂತು ಹೋಗ್ಬಿಟ್ಟಿದೆ. ರಾಜ್ಯಾದ್ಯಂತ 1.28 ಕೋಟಿ ಕುಟುಂಬದ ಯಜಮಾನಿಯರಿಗೆ ಹಣವನ್ನ ಸಂದಾಯ ಮಾಡಲಾಗ್ತಾ ಇತ್ತು. ಆದ್ರೆ ನಾವು ಕಳೆದ 3 ತಿಂಗಳಿಂದ ಅದು ಆಗ್ತಾ ಇಲ್ಲ. ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿಗೆ ಬ್ರೇಕ್ ಬೀಳ್ತಾ ಹಾಗಿದ್ರೆ ಇನ್ನು ಮೇಲೆ ಗೃಹಲಕ್ಷ್ಮಿಯರು 2,000 ಕನ್ಸೆಂಟ್ ಕಟ್ಕೊಳಂಗಿಲ್ವಾ? ಎಷ್ಟೋ ಜನ ಪಾಪ 2,000 ಬರುತ್ತೆ ಅಂತ ಏನೇನ್ ಕಮಿಟ್ಮೆಂಟ್ ಇಟ್ಕೊಂಡಿದ್ರು, EMI ಏನೇನ್ ತಗೊಬಂದಿದ್ರು, ಪಾಪ ಯಾವ್ಯಾವ ಚೀಟಿ ಹಾಕೊಂಡಿದ್ರು, ಹೆಂಗಿದ್ರು 2,000 ಬರುತ್ತಲ್ಲ ಸಿದ್ದರಾಮಣ್ಣ ಹಾಕುತ್ತೆ ಅನ್ಕೊಂಡು ಅವೆಲ್ಲಕ್ಕೂ ಕೂಡ ಬ್ರೇಕ್ ಸಿಕ್ಕಿದೆ, ಬ್ರೇಕ್ ಬಿದ್ದಿದೆ. ಹೀಗಾಗಿ 2,000 ಅಕೌಂಟಿಗೆ ಬರ್ತಾ ಇಲ್ಲ ಅಂತ ಗೃಹಲಕ್ಷ್ಮಿಯರು ಮನೆ ಯಜಮಾನಿಯರು ಹಾಸನ ಜಿಲ್ಲೆಯಲ್ಲಿ ತಮ್ಮ ಅಸಮಾಧಾನ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನ್ ಮಾತಾಡಿದ್ದಾರೆ ಆಮೇಲೆ ನೋಡ್ಕೊಂಡು ಬಂದ್ರಲ್ಲ, ನೀವೇ ಮಾಡಿ ಗೆದ್ಬಿಟ್ಟು MP ಎಲೆಕ್ಷನ್ ಆದ ತಕ್ಷಣ ನಿಲ್ಸಿದ್ರಲ್ಲ, ಇದೇನಕ್ಕೆ? ನಮ್ಮಂಥ ಫುಟ್ಪಾತ್ನವ್ರಿಗೆ ನಡೆಸಿದ ಮೇಲೆ ಕೊಟ್ಟ ಮೇಲೆ ಕೊಡಬೇಕು, ಅದೇ ನಾವು ಕೇಳೋದು ಬಡವ್ರ ಬಗ್ಗರು ಅಂತ ಮಾತಾಡಿದೆ. ಈಗೇನು ಕೊಡ್ತೀರೋ ಇಲ್ಲ ನಮ್ಮಂಥ ಪಾಪಿ ಪರದೇಶಗಳಿಗೆ ನಮ್ಮ ಹಾಕ್ತೀರಾ? ನೀವೊಂದು ಚೆನ್ನಾಗಿ ಇತ್ಕೊಂಡು ಹೇಳಿ ನೀವು ಗೆದ್ರಿ ಅಂತ ನಮಗೆ ಮೋಸ ಮಾಡಬೇಡಿ, ನಮ್ಮಂಥ ಬಡವ್ರ ಬಗ್ಗರಿಗೆ. ಇಲ್ಲ ನಾವು ಕೇಳಿರಲಿಲ್ಲ ತೆಪ್ಪಗೆ ಹಂಗ ಗಂಜಿ ಅಮ್ಲ ಕುಡ್ಕೊಂಡಿದ್ದು, ಅದನ್ನೇ ಮಾಡಬೇಕಿತ್ತು. ಅವ್ರು 2,000 ಕೊಡಿ ಅಂದ್ವಾ, ನಾವು ಬತ್ತಿತ್ತೆ ಅಂತ ಸಂಘ ಮಾಡೋದು, ಅದು ಮಾಡ್ಕೊಳಕ್ಕೆ ಹೋಗೋದು. ಈಗ ಹಿಂಸೆ ಏನು ಬಳಸ್ತಿದ್ರು ಅಜ್ಜಿ? 2,000 ಹೊಟ್ಟೆಗೆ ಬಳಸ್ತಿದ್ದು, ಸಂಘಕ್ಕೆ ಕೂಲಿ ಮಾಡಿ ಕೊಡ್ತಿದ್ದು. ಮಣ್ಣರ ಶಕ್ತಿ ಇಲ್ಲ ಫುಟ್ಪಾತಲ್ಲಿ. ಈಗ ಅದೇ ಓಡಾಡ್ತಾ ಇದ್ದೀವಿ.
ಹಂಗೆ ಪೋಲ್ಟ್ರಿ ಅಂತಲೇ ಕೇಳ್ತಾ ಇರೋದು. ಅವ್ರು ಗೆದ್ದಿಲ್ವಾ, ಓಟಿಗೋಸ್ಕರ ಶ್ರಮ ಪಟ್ಟಿಲ್ವ ಅವರು? ನಮ್ಮಂಥವ್ರು ನೂರಾರು ಜನ ಹಾಕಿರೆ ಅವರು ಗೆದಿಯೋದು. ನಾವು ಒಬ್ಬರು ಹಾಕಿರ್ ಗೆದಿಯಲ್ಲ, ಸಾವಿರಾರು ಜನ ಹಾಕಿರೋ ಹೊತ್ತಿಗೆ ಗೆದ್ದು ಸೀಟ್ ಮೇಲೆ ಕೂತಾರೆ. ಅದನ್ನು ಅವ್ರು ಹೇಳ್ದಂಗೆ ನಮ್ಗೆ ಹಾಕ್ಲಿ, ಇನ್ನೂ ಒಂದ್ಸರಿ ಗೆದ್ಸೋಣ. ಅವ್ರು ಹೇಳಿದ್ ನಡ್ಕೊಂಡ್ರಿ, ಒಂದ್ಸತಿ ಅಲ್ಲ ಇನ್ನೂ 15 ವರ್ಷ ಗೆದ್ದಿಲಿ, ನಡ್ಕೊಳ್ಳಿ. ಅದೇ ಗೃಹಲಕ್ಷ್ಮಿದು 4 ತಿಂಗಳಷ್ಟೇ ಬಂದಿರೋದು, ಮತ್ತೆ ತಿರ್ಗಾ ಬರ್ತಿಲ್ಲ. ಸರಿ ಕೊಡ್ತೀವಿ ಅಂತ ಹೇಳಿ ಅವರು ಓಟ್ ಗೆಲ್ಲಕ್ಕೋಸ್ಕರ ಅವರೆಲ್ಲರಿಗೂ 5 ಆಶ್ವಾಸನೆ ಕೊಟ್ಟರು. ಆದರೆ ಇನ್ನೂ ಎಷ್ಟು ಈಡೇರಿಸಿದ್ದಾರೆ ಅಂದರೆ ಒಂದು 2-3 ಈಡೇರಿಸಿದೆ, ಇನ್ನು 2 ಬ್ಯಾಲೆನ್ಸ್ ಇದೆ. ಬಟ್ 2,000 ರೂಪಾಯಿನ ಕೆಲಸ ಮಾಡ್ಕೊತಾ ಇದ್ದಾರೋ ಹೆಂಗೆ ಜೀವನ ಮಾಡ್ತಾಯಿದ್ದಾರೆ. ಅದಕ್ಕಾಗಿ 2,000 ರೂಪಾಯಿ ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು 15,000 ಬರ್ತಾ ಇದೆಯಲ್ಲ ಸಾಲ ತೀರಿಸ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ. ಮತ್ತು 2,000 ಕೊಟ್ಟರು, ಈಗ ಒಂದು 5-6 ತಿಂಗಳು ಕೊಟ್ಟರು, ಈಗ ಒಂದು 3 ತಿಂಗಳಿಂದ ಕೊಡ್ತಾಯಿಲ್ಲ. ರೇಷನ್ ದುಡ್ಡು ಬರ್ತಾ ಇದೆ. ಬಟ್ ಇವರು ಕೊಟ್ಟ ಮೇಲೆ ಕೊಡ್ತೀವಿ ಅಂತ ಹೇಳಬೇಕು, ಇಲ್ಲ ನಡೆಸಬಾರ್ದು. ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಮಾಡ್ಕೊಂಡ್ರು, ಇಲ್ಲ ದುಡ್ಡು ಆಸೆ ಹೆಂಗಸಿಗೆ ಈ ಆಸೆ ಹುಟ್ಟಿಸಿದ್ರೆ ಓಟ್ ಹಾಕ್ತಾರೆ ಇದಕ್ಕೋಸ್ಕರ ಹೇಳಿದರು. ಹೇಳಿ ತಪ್ಪಲ್ವಾ? 5 ವರ್ಷ ಕೊಡ್ತೀನಿ ಅಂದರೆ ಇವ್ರು ಇರೋ ಸರ್ಕಾರ ತನಕ ಕೊಡಲಿ. 5 ತಿಂಗಳಿಗೆ ನಿಲ್ಲಿಸಿದ್ದಾರೆ. ಇನ್ನು ಮುಂದೆ ಈ ಥರ ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬರೋಲ್ಲ. ನೋಡಿ ಎಲ್ಲಿ ಹೇಳಿದಾರೆ ಸರ್, ಎಲ್ಲಿ ನಡೆದಂತ ನಡ್ಕೊಂಡೇ ಇಲ್ವಲ್ಲ. ಸಿದ್ದರಾಮಯ್ಯನೂ ಹೇಳ್ತಾರೆ ಸರ್, ಕರೆಂಟ್ ಬಿಲ್ಲು 0 ಬ್ಯಾಲೆನ್ಸ್ ಬರ್ತದೆ ಅಂತ ಹೇಳಿದರು. ಅದರಲ್ಲಿ ಇವಾಗ ಫಸ್ಟ್ 0 ಬ್ಯಾಲೆನ್ಸ್ ಬಂತು. ಈಗ ನಮ್ಮ ಮನೆಗೆ 400 ರೂಪಾಯಿ 500 ರೂಪಾಯಿ 600 ರೂಪಾಯಿವರೆಗೂ ಬರ್ತಾಯಿದೆ. ಬಟ್ ಕಟ್ತಾ ಇದ್ದೀವಿ. ಕಟ್ಲ ಅಂದರೆ ಕೇಬಲ್ ಬಿಡ್ತಾರೆ, ಬಂದ್ಬಿಟ್ಟು ಕಟ್ ಮಾಡೋಗ್ತಾರೆ. ನಮಗೆ ಯಾವುದೇ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಇನ್ನೂ ಆಗಿಲ್ಲ. ನೆಕ್ಸ್ಟ್ ಹಿಂಗೆ ಯಾರೋ ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಇದೆ. ಬಟ್ ಅವರು ಗ್ಯಾರಂಟಿ ಯೋಜನೆ ಬಟ್ ಅವ್ರು ಕೊಡ್ತಾರೆ ಅಂತ ನಾವೇನು ಓಟ್ ಹಾಕಿಲ್ಲ ಸರ್. ಹಾಕಬೇಕಿತ್ತು, ಒಬ್ಬರು ಗೆಲ್ಲಿಸಬೇಕಿತ್ತು. ಅವ್ರಿಗೊಂದು ಇದು ಮುಂದೆ ನೋಡೋಣ, ಅವ್ರಿಗೊಂದು ಪ್ರಯತ್ನ ಪಟ್ಟು ನೋಡೋಣ ಏನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಓಟ್ ಹಾಕಿದ್ದೀವಿ. ಅವ್ರು ನೆಕ್ಸ್ಟ್ ಉಳಿಸ್ಕೋಬೇಕು ಅನ್ನೋದು ನಾವು ಕೇಳ್ತೀವಿ. ನಮ್ಮ ಕೂಲಿ ರೋಡಲ್ಲಿ ಕೂತಿರೋರು ಇದ್ದಾರೆ, ಅವ್ರಿಗೋಸ್ಕರನವರು ಅವರು ಕೊಡಲೇಬೇಕು. ಅವ್ರಿಗೋಸ್ಕರನವರು ಕೊಡಲಿ. ನಮ್ಮಂಥ ದುಡ್ದನ್ನ ತಿಂತೀವಿ, ಕಣ್ಣಿಲ್ಲ ಕಿವಿ ಇಲ್ಲ, ಪೆನ್ಷನ್ ಇಲ್ಲ, ಪಾಪ ಅವರೆಲ್ಲ ಹೊಡೆದಾಡ್ತಿದ್ದಾರೆ. ಅವ್ರಿಗೋಸ್ಕರ ಕೊಡಲಿ ಅಂತ ಕೇಳ್ತೀವಿ ಸರ್. ಏನಂದರೆ ಇವಾಗ ಸಿದ್ದರಾಮಯ್ಯ ಸರ್ಕಾರ ಬರೋ ಮುಂಚೆ ಎಲ್ಲ ಮಹಿಳೆಯರಿಗೂ ನಾನು ಗ್ಯಾರಂಟಿ ಇದು ಕೊಟ್ಬಿಟ್ಟು 5 ಗ್ಯಾರಂಟಿನ ಕೊಟ್ಬಿಟ್ಟು ಒಂದು 5 ತಿಂಗಳು ಮಾತ್ರ ಕೊಟ್ಬಿಟ್ಟು ಇವಾಗ ಎಲ್ಲ ನಿಲ್ಲಿಸಿದ್ದಾರೆ. ತುಂಬ ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡೋ ಜನಗಳಿದ್ದಾರೆ. ಒಂದು ಇದ್ರ ಜೊತೆಗೆ ವಯಸ್ಸಾದವರಿದ್ದಾರಲ್ವ, ಅವರಿಗೆ ಮಕ್ಳುಗಳು ನೋಡ್ಕೊಳ್ಳಲ್ಲ. ಅದನ್ನೊಂದು ಜಾರಿಗೆ ತರಬೇಕಿತ್ತು. ವಯಸ್ಸಾದ ಮೇಲೆ ಮಕ್ಳುಗಳು ಅವ್ರನ್ನ ನೋಡ್ಕೊಳ್ಳಲ್ಲ. ಅವ್ರಿಗೂ ಒಂದು ಸ್ವಲ್ಪ ದುಡ್ಡು ಬಂದರೆ ಏನಕ್ಕಾರ ಹೆಲ್ಪ್ ಆಗುತ್ತಲ್ವಾ. ಇವ್ರೇನು ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು ಈಗ ಸುಮ್ಮನೆ ಬಸ್ನಲ್ಲಿ ಎದ್ವಾ ಮಕ್ಳುಗಳು ಸ್ಕೂಲ್ ಟೈಮಿಗೆ ಬಸ್ಗಳು ಸಿಗೋಲ್ಲ, ಬಸ್ಗಳೆಲ್ಲ ಕಮ್ಮಿ ಮಾಡಿದ್ದಾರೆ. ಮಾಮೂಲಿ ಓಡಾಡೋರಿಗೂ ಕಷ್ಟ ಆಗಿದೆ. ಈಗ ಅಫಿಷಿಯಲ್ಲೇ ಯಾರಿದ್ದಾರೆ ಅವ್ರಿಗೂ ಕಷ್ಟನೇ, ಆ ಬಸ್ಗಳು ನಿಲ್ಲಿಸಿದ್ದಾರೆ ಅಲ್ವಾ. ಯಾವುದು ಸರಿಯಾಗಿ ಈಡೇರಿಸಿದ ಮೇಲೆ ಮುಂದೆ ಪ್ರಾಬ್ಲಮ್ ಆಗೋದು ಈ ಸರ್ಕಾರಕ್ಕೆ ತಾನೇ. ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಕೊಟ್ಟು ಜವಾಬ್ದಾರಿಯಿಂದ ಹಿತವಾಗಿ ನಡ್ಕೋಬೇಕು. ಅದು ನಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗೋದು ಇವ್ರಿಗೇನೆ. 5 ತಿಂಗಳಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. 5 ವರ್ಷ ಅಂತ ಹೇಳಿದ್ರು, ಇವಾಗ ನೋಡೋರು 5 ತಿಂಗಳಿಗೆ ನಿಲ್ಲಿಸಿದ್ದಾರೆ. ಮುಂದೆ ಹೇಗೆ ಸರ್ ಇದು? ಪಾಪ ವೃದ್ಧಾಪ್ಯ ವೇತನನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಸರಿಯಾಗಿ ಇದು ಮಾಡೋಕ್ಕೋಗಲ್ಲ. ಇದು ಬ್ಲೈಂಡ್ಗಳಿರ್ಬೋದು, ಹ್ಯಾಂಡಿಕ್ಯಾಪ್ಟ್ಗಳಿರ್ಬೋದು, ಅಂಥವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಇರೋರ್ಗೂ ಕೊಡ್ತಾರೆ, ಇಲ್ದವ್ರಿಗೂ ಕೊಡ್ತಾರೆ. ಯಾರಿಲ್ಲ ಒಬ್ಬೊಬ್ಬರು ಮನೆಗಳಲ್ಲಿ ಅಫಿಷಿಯಲ್ಗಳಿದ್ದಾರೆ, ಅವ್ರುಗಳು ತೊಗೋತಾ ಇದ್ದಾರೆ. ಅಂಥನ್ನ ತೆಗೆದುಬಿಡ್ಲಿ. ಯಾರಿಗಿಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡಲಿ. ಅದನ್ನೇ ನಾವು ಕೇಳೋದು. ನಮ್ಗೆ ಆಗ್ತಾಗಿಂದ ದುಡ್ಡೇ ಬಂದಿಲ್ಲಪ್ಪ. ಇದರಲ್ಲಿ 1 ತಿಂಗಳದ್ದು ಅಕ್ಕಿ ದುಡ್ಡು ಬಂದಿಲ್ಲ, ಅದು ಬಂದಿಲ್ಲ, ಯಾವುದು ಬಂದಿಲ್ಲ. ಬಂದಿಲ್ಲ, ಯಾವ ಬಂದೇ ಇಲ್ಲ ನಮಗೆ. ಅಲ್ಲೋಗಿ ಕೇಳಿದರೆ ಮಂಡಲ ಪಂಚಾಯತಿಲಿ ಬತ್ತದೋಗಿ ಅಂತಾರೆ. ನ್ಯಾಶಿಪುರದಲ್ಲಿ ಕೇಳಿದ್ರು ನ್ಯಾಶಿಪುರದಲ್ಲೂ ಬತ್ತದೋಗಿ ಅಂತಾರೆ. ಹಾಕಿಲ್ಲ, 1 ತಿಂಗಳದ್ದು ಬಂದಿಲ್ಲ ನಮಗೆ. ಏನು ಮಾಡೋಕ್ಕಾಗದು? ಅಲ್ಲ ಆಗ್ತಾ ಒಟ್ಟಿನಲ್ಲಿ ಹೋಗ್ಲಿ, ಬರೋಕಾರ ಬರಬಾರ್ದ ಹೋಗ್ಲಿ. ಇಲ್ಲ ಯಾರು ಏನಾರ ಇಲ್ಲಿ ಮಾಡಿಸಿ ಅಂತ ಹೇಳೋಕಾರ ಹೇಳ್ಬಾರ್ದ? ಹೇಳಿವಿಲ್ಲ. ಕೊಡ್ತೀವಿ ಅಂದಿದ್ರು. ಈಗ ನಾವು ಕೊಡೋರ್ಗಾರ ಕೊಟ್ಟಿಲ್ಲ, ನಮಗೆ ಬಂದೇ ಇಲ್ಲ. 1 ತಿಂಗಳದ್ದು ಬಂದದ್ದೇ ಹಾಕ್ಯವ್ರೆ ಅಂತಿದ್ರು. ಅದೇನಪ್ಪ ನಮಗೆ ಗೊತ್ತಿಲ್ಲ ಅಣ್ಣ. ಅದೇನು ನಮ್ಗೊಂದು ಸತಿಲೂ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನು ಜಾರಿಗೆ ತಂತು, ಮೊದಲನೇ ಒಂದು 3 ಕಂತುಗಳು ಮಹಿಳೆಯರಿಗೆ ಕ್ರೆಡಿಟ್ ಆಯಿತು. ಅದರ ನಂತರ ಬಹಳಷ್ಟು ಜನಕ್ಕೆ ಬರ್ತಾ ಇಲ್ಲ. ಬರೀ ಗೃಹಲಕ್ಷ್ಮಿನೇ ಅಂತಲ್ಲ, ಗೃಹಲಕ್ಷ್ಮಿಗೆ ದುಡ್ಡು ಹಾಕ್ತಿದ್ದೀವಿ ಅಂತ ನೆಪ ಹೊಡ್ಕೊಂಡು ಈ ಉಳಿದಂತೆ ಇರೋಂಥ ವಿಡೋ ಪೆನ್ಷನ್ ಇರ್ಬೋದು, ಮತ್ತು ಏನು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಇವೆಲ್ಲದೂ ಕೂಡ ನಿಲ್ಲಿಸಿದ್ದಾರೆ. ಹೆಚ್ಚಿನ ಅಂಶ
ಒಂದು ಇಲ್ಲಾಂದ್ರೆ ಒಂದು 80% ಜನಕ್ಕಂತೂ ಬರ್ತಾನೆ ಇಲ್ಲ ದುಡ್ಡು. ಅದರಲ್ಲೂ ಗೃಹಲಕ್ಷ್ಮಿ ಅಂತೂ ಸಂಪೂರ್ಣವಾಗಿ ನಿಂತಿದೆ. ಸುಮ್ಮನೆ ಇವರು ಅಧಿಕಾರಕ್ಕೆ ಬರೋವಂಥ ಒಂದು ತೆವಲಿಗೋಸ್ಕರ ಹೆಣ್ಮಕ್ಳಿಗೆ ಆಸೆ ತೋರಿಸ್ಬಿಟ್ಟು ಈಗ ಬ್ಯಾಂಕ್ಗಳಲ್ಲಿ ದುಡ್ಡು ಹಾಕ್ತಾ ಇಲ್ಲ. ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಎಲ್ಲ ಮಹಿಳೆಯರು ಹೋಗೋದು, ಬ್ಯಾಂಕಲ್ಲಿ ಹೋಗಿ ಅವರ ಪಾಸ್ಬುಕ್ ಎಂಟ್ರಿ ಮಾಡಿಸೋದು, ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹಿಡಿ ಶಾಪ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸುಮ್ಮನೆ ಇದ್ದವ್ರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಅಧಿಕಾರಕ್ಕೆ ಬಂದುಬಿಟ್ಟು ಈಗ ದುಡ್ಡು ಹಾಕದೇ ಇದ್ದಂಥ ಸಂದರ್ಭದಲ್ಲಿ ಜನಕ್ಕೆ ಮಾಡೋ ಅನ್ಯಾಯ ಅಲ್ವಾ? ಮೊದಲು ಹೇಗಿತ್ತು ಹಾಗೇ ಹಿರಿಯ ನಾಗರಿಕರಿಗೆ ಪೆನ್ಷನ್ ಬರ್ತಾಯಿತ್ತು, ಮತ್ತು ವಿಡೋ ಪೆನ್ಷನ್ ಬರ್ತಾಯಿತ್ತು, ಅಂಗವಿಕಲರಿಗೆ ಪೆನ್ಷನ್ ಇತ್ತು, ಮತ್ತು ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳಿ ಬಹಳಷ್ಟು ಯೋಜನೆಗಳಿದ್ವು. ಅವನ್ನೆಲ್ಲ ನಿಲ್ಲಿಸ್ಬಿಟ್ಟು ಹೆಣ್ಮಕ್ಳಿಗೆ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ದು 5-6 ತಿಂಗಳು ಹಾಕಿದ್ದಾರೆ ಕೆಲವೊಬ್ಬರು ಅಕೌಂಟಿಗೆ. ಈಗ ಅದೂ ಇಲ್ಲ, ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಅಂದರೆ ಇದು ನಮ್ಮ ಒಂದು ಹೆಣ್ಮಕ್ಳಿಗೆ ಒಂಥರದ್ದು ಪಾಠ ಆಗಿದೆ. ಯಾರೇ ಆಗಲಿ ದುರಾಸೆಯನ್ನು ತೋರಿಸ್ಬಿಟ್ಟು ಅಧಿಕಾರ ಹಿಡಿಬೇಕಾದ್ರೆ ಓಟ್ ಹಾಕೋಕ್ಕೂ ಮೊದಲು ಯೋಚನೆ ಮಾಡಬೇಕು. ಈಗೇನು ಗೃಹಲಕ್ಷ್ಮಿ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದಾರೋ ಕಾಂಗ್ರೆಸ್ ಸರ್ಕಾರದವರು, ಗ್ಯಾರಂಟಿ ಯೋಜನೆ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೋ, ಆ ಕೊಟ್ಟಿದ್ದ ಗ್ಯಾರಂಟಿನ ಅವರು ಕರೆಕ್ಟಾಗಿ ಪಾಲಿಸಬೇಕು. ಇನ್ನು ಮುಂದಾದರೂ ಕೂಡ ನುಡಿದಂತೆ ನಡಿಬೇಕಿದೆ. ಇವಾಗ ಮುಂದಾದರೂ ಕೂಡ ಈ ಗೃಹಲಕ್ಷ್ಮಿಗೆ ಏನು ಹೆಣ್ಮಕ್ಳಿಗೆ ಆಸೆ ತೋರಿಸಿದಾರೋ ಆ ಹಣನ ಅವ್ರವ್ರ ಅಕೌಂಟಿಗೆ ಹಾಕಿದಾಗ ಮಾತ್ರ ಸ್ವಲ್ಪನಾದರೂ ಜನಕ್ಕೆ ಸರ್ಕಾರದ ಮೇಲೆ ವಿಶ್ವಾಸ ಉಳಿಯುತ್ತೆ. ಇಲ್ಲ ಅಂತಂದರೆ ಭವಿಷ್ಯದಲ್ಲಿ ಯಾರು ಯಾವುದೇ ರೀತಿ ವ್ಯಾರಂಟಿ ಹೇಳಿದ್ರು ಕೂಡ ಯಾರು ಕೂಡ ನಮ್ಮದೇ ಇರೋವಂಥ ಪರಿಸ್ಥಿತಿ ಬರುತ್ತೆ. ಬರ್ತಾ ಇಲ್ಲ ಸರ್. ನುಡಿದಂತೆ ನಡೀತೀವಿ, ನಮ್ಮ ಮಾತೆ ಶಾಸನ, ನಾವೇ ಗ್ಯಾರಂಟಿ ಅಂತ ಹೇಳಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅಕೌಂಟ್ ಇಲ್ಲದೇ ಇದ್ರೂ ಕೂಡ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿ ಏನೋ ಒಂದು ಸ್ಫೂರ್ತಿ ನನಗೆ ದುಡ್ಡು ಬರುತ್ತೆ, ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾಡಿಸಿದ್ರು. ಈಗ 5 ತಿಂಗಳು ದುಡ್ಡು ತೊಗೊಂಡಿದ್ದೀವಿ. ಇನ್ನು 3 ತಿಂಗಳಿಂದ ನಾವು ದುಡ್ಡು ನೋಡ್ತಾ ಇದ್ದೀವಿ. ಹೋಗೋದು ಬ್ಯಾಂಕಿಗೆ ಹೋಗೋದು, ಪ್ರಿಂಟೌಟ್ ತೆಗ್ಸೋದು, ಹೀಗೆ ಬರೀ ನಿಲ್ ಅಂತಲೇ ಬರ್ತಾ ಇದೆ. ಇದು ಗ್ಯಾರಂಟಿ ಬೇಕಾಗಿರಲಿಲ್ಲ ನಮಗೆ. ನಾವೇನು ಅವರನ್ನು ಕೊಡಿ ಅಂತಲೂ ಕೂಡ ಕೇಳಿರಲಿಲ್ಲ. ಅವರಾಗೆ ಆ ಶಾಸನ ಕೊಡ್ತೀನಿ ಇದು ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಈಗ 3 ತಿಂಗಳಿಂದ ಯಾವುದೂ ಇಲ್ಲ. ನಾವು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ವಿ, ಈಗ ಅದು ಕಟ್ಟೋದಕ್ಕೆ ನಾನು ಬಡ್ಡಿ ಸಾಲ ತರಬೇಕಾಗಿದೆ. ಇವೆಲ್ಲ ಬೇಕಿತ್ತಾ? 5 ವರ್ಷ ಕೊಡ್ತೀವಿ ಅಂತ ಅಂದರು. ನೆಟ್ಟಿಗೆ 5 ತಿಂಗಳು ಕೊಡಲಿಲ್ಲ ಸರ್. ಇಂಥ ಸರ್ಕಾರ ನಮಗೆ ಅವಶ್ಯಕತೆನೇ ಇಲ್ಲ. ಇಲ್ಲ ಅಂದರೆ ಮೈಕ್ ಇದೆ ಅಂತ ಅಂದ್ಬಿಟ್ಟು ಮೈಕ್ ಹಿಡ್ಕೊಂಡು ಬೇಕಾಬಿಟ್ಟು ಮಾತಾಡಿದ್ರು ಸರ್. ಆ ಮಾತಾಡಿದ್ದಕ್ಕೆ ಚಪ್ಪಾಳೆ ತಟ್ಟಿಸ್ಕೊಂಡ್ರು, ಚೆನ್ನಾಗಿ ಮಾಡಿದ್ರು. ಈಗ ಬಾಯಿ ಬಂದಾಗ ಉಗಿಸ್ಕೊತಿದ್ದಾರೆ. ಬೇಕಿತ್ತ ಇವರಿಗೆಲ್ಲ ಇದು? ಇನ್ನು ಮುಂದೇನಾದರೂ ನುಡಿದಂತೆ ನಡ್ಕೊಂಡ್ರೆ ಅವ್ರಿಗೂ ಒಳ್ಳೆಯದು, ಅವ್ರ ಸರ್ಕಾರಕ್ಕೂ ಒಳ್ಳೆಯದು. ಇಲ್ಲ ಅಂತ ಅಂದರೆ ತುಂಬ ಹೀನಾಯವಾಗಿ ಹಿಂದಕ್ಕೆ ಹೋಗ್ತಾರೆ ಸರ್. 2,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಇನ್ನು ಹೋಗಿ ವಾಪಸ್ ಬರ್ತಾಯಿದ್ದೀವಿ. ಅದು ಇನ್ನು ಮುಂದಕ್ಕೆ ಬರೋಂಗೆ ಮಾಡಿಕೊಡಿ. ಬಂತು ಒಂದು 5-6 ತಿಂಗಳು ಬಂದಿದೆ. 5 ತಿಂಗಳಿಗೆ ನಿಲ್ಲಿಸಿದಾರಪ್ಪ. ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ಏನು ಗೊತ್ತಿಲ್ಲೇನು ನನಗೆ ಅಣ್ಣ. ಈಗ 2 ತಿಂಗಳು 3 ತಿಂಗಳಿಂದ ದುಡ್ಡು ಬತ್ತೆಲ್ಲ. ಮುಂಚಾಗಿ 8 ಕಂತು ಬಂದೈತೆ, ಇವಾಗ ಬಂದಿಲ್ಲ. ಈಗ 3 ತಿಂಗಳಿಂದ ಬಂದಿಲ್ಲ. ಏನಂತ ಹೇಳ್ತಾರೆ, ಇದು ಮೊದಲಿಂದಲೂ ಇರ್ತೀವಿಲ್ಲ, ಅವ್ರು ಹಾಕ್ಲಿ ಬಿಡ್ಲಿ, ನಮ್ಮ ಜೀವನ ನಮ್ಗೆ ನಡೀತಾ ಅದೇ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರದ್ದು ಕಟ್ಕೊಂಡು ನಮಗೇನು, ನಾವು ಕೂಲಿಯ ನಾಲಿ ಅಯ್ಯೋ ಅವೆಲ್ಲ ನಂಬ್ಕೊಂಡು ಇದು ಮಾಡ್ತೀವ. ಏನೋ ನಮ್ಮ ಕೈಲಾಗಿದ್ದು ನಾವು ದುಡ್ಕೊಂಡು ತಿಂತೀವಿ. ಅವ್ರು ಹಾಕಿದ್ನ ಏನು ನೆಚ್ಕೊಂಡು ಇರೋದಿಲ್ಲ. ಬೇಕಾದರೆ ಯಾರು ಜದಿತ್ತೋ ಅವ್ರ ಹೆಂಡತಿ ಮಕ್ಳಿಗೆ ಸೀರೆ ಉಡ್ಸ್ಕೊತಾರ ಹೊರತು ಇನ್ನೊಬ್ರಿಗೆ ಪ್ರಪಂಚಕ್ಕೆ ಉಡ್ಸಕ್ಕೆ ಬರೋದಿಲ್ಲ. ಅವರು ಅಷ್ಟೇ ಮೋಸ ಮಾಡ್ತಾರೆ. ಏನು ಮಾಡೋಕ್ಕಾಯ್ತದೆ? ರಾಜಕೀಯದಲ್ಲಿ ಇದ್ದಾರೆ ಹಂಗೆ ಮಾಡ್ತಾರಲ್ಲ. ಇನ್ನು ನಮ್ಮಂತಾರೆ ಏನು ಮಾಡೋಕ್ಕಾಯ್ತದೆ? ನಾವು ಕೂತ್ಕೊಂಡು ಏನೋ ಕೂಲಿ ನಾಳೆ ಮಾಡ್ಕೊಂಡು ತಿನ್ನಲೇಬೇಕು. ಎಸ್, ಇದು ಹಾಸನ ಜಿಲ್ಲೆಯ ಮಹಿಳೆಯರ ಅಳಲು. ಇದು ಕೇವಲ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಕೂಡ ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕುವಂತ ಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಖಾತೆ ಸಂಪೂರ್ಣವಾಗಿ ಬೊಕ್ಕಸ ಖಾಲಿಯಾದಂತೆ ಕಾಣುತ್ತಿದೆ. ಪರಿಣಾಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. 5 ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತ ಬಂದ ರಾಜ್ಯ ಸರ್ಕಾರ ಕರೆಕ್ಟಾಗಿ 5 ತಿಂಗಳು ಕೊಡ್ಲಿಲ್ವಲ್ಲಪ್ಪ ಅನ್ನೋದೊಂದು ಬೇಸರ. ನೋಡೋಣ, ರಾಜ್ಯ ಸರ್ಕಾರ 3 ತಿಂಗಳದು ಸೇರಿಸಿ ಒಟ್ಟಿಗೆ ಅದಕ್ಕೊಂದಿಷ್ಟು ಬಡ್ಡಿ ಗಿಡ್ಡಿ ಏನಾದ್ರು ಸೇರಿಸಿ ಹಾಕೋ ಪ್ಲಾನ್ ಅಲ್ಲಿ ಇದ್ಕೊಂಡು ಹಾಕುತ್ತಾ ಮುಂದಿನ ದಿವಸದಲ್ಲಿ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮಸ್ಕಾರ.